ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎಸ್.ಟಿ. ಸೋಮಶೇಖರ್ ಮಾರ್ಗದರ್ಶನದಲ್ಲಿ ಕಾರ್ಯ ಶಿವಮಾದಯ್ಯ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ GBA ಕೆಂಗೇರಿ ಕೋಟೆ ವಾರ್ಡ್ಗೆ ಸಂಬಂಧಿಸಿದಂತಹ ಅಲ್ಲಿಯ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿರ್ತಕ್ಕಂಥ ಶಿವಮಾದಯ್ಯನವರ ಹುಟ್ಟುಹಬ್ಬದ ಆಚರಣೆ. ಹುಟ್ಟುಹಬ್ಬದ ಆಚರಣೆಯ ಹಿನ್ನೆಲೆ ಒಳಗೆ ಅನೇಕ ಶಾಲೆಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳ ವಿತರಣೆ, ಕೆಂಗೇರಿ ಉಪನಗರದ ವಿದ್ಯಾಪೀಠದ ಸಮೀಪ ಇರುವಂಥ ಗುರುಕುಲ ಆಶ್ರಮದ ಮಕ್ಕಳಿಗೆ ಪುಸ್ತಕ ಹಾಗೂ ಊಟದ ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಶಿವಮಾದಯ್ಯ ಹಮ್ಮಿಕೊಂಡಿದ್ದರು. ಶಿವಮಾದಯ್ಯನವರ ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಅವರ ಹಿತೈಷಿಗಳು ಪಕ್ಷಾತೀತವಾಗಿ ಅವರನ್ನು ಅಭಿನಂದಿಸಿದರು. ಹುಟ್ಟುಹಬ್ಬದಲ್ಲಿ ಯಾವುದೇ ರಾಜಕೀಯ ಕಾಣಿಸ್ತಾ ಇರಲಿಲ್ಲ. ಆದರೆ ಚುನಾವಣೆಗೆ ಸ್ಪರ್ಧೆಯ ಹಿನ್ನೆಲೆಯೊಳಗೆ ಸಾಕಷ್ಟು ಜನ ಬಂದು ಅವರಿಗೆ ಶುಭ ಹಾರೈಸ್ತಾ ಇದ್ದಂಥದ್ದು ಮಾತ್ರ ಅತ್ಯಂತ ವಿಶೇಷವಾಗಿತ್ತು. ಆ ಹಿನ್ನೆಲೆಯೊಳಗೆ ಅವರು ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದೊಳಗೆ ಹಲವರು ಬಂದು ಅಭಿನಂದನೆ ಸಲ್ಲಿಸಿದರು, ಕೇಕ್ ಕಟ್ ಮಾಡಿಸಿದ್ರು, ಶುಭಾಶಯಗಳ ವಿನಿಮಯವನ್ನು ಮಾಡಿಕೊಂಡ್ರು. ಈ ಹಿನ್ನೆಲೆಯೊಳಗೆ ಸುದ್ದಿ ಮೃದಂಗ ಶಿವಮಾದಯ್ಯನವರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳಾಯಿತು. ಅವರು ಒಂದು ಮಾತನ್ನು ಹೇಳಿದ್ರು. ಕೆಂಗೇರಿ ಕೋಟೆ ವಾರ್ಡ್ನೊಳಗೆ ನನಗೆ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ, ನಾನು ಕೆಲಸ ಮಾಡ್ತಾಯಿದ್ದೇನೆ. ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಚುನಾಯಿತರಾಗುವುದು 100ಕ್ಕೆ 100 ನಿಶ್ಚಿತ. ಅದು ಸೋಮಶೇಖರ್ ಅವರ ಕಾರ್ಯದ ಹಿನ್ನೆಲೆ ಒಳಗೆ ನನಗೆ ಅವರು ಮಾಡಿರತಕ್ಕಂತಹ ಮಾರ್ಗದರ್ಶನ, ಅವರು ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲವೂ ಕೂಡ ಸೋಮಶೇಖರ್ಗೆ ಸೇರಿದ್ದು. ಕೆಂಗೇರಿ ಕೋಟೆ ವಾರ್ಡಿನ ಜನರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ರು. ಶಿವಮಾದಯ್ಯನವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿಶೇಷ ಏನಿಲ್ಲ, ಎಲ್ಲ ಹುಟ್ಟುಹಬ್ಬ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮನೆ ಯಾವುದೋ ಒಂದು ಸೂತ್ಕ ಆಯಿತು, ಸಣ್ಣ ಸೂತ್ಕ ಆಯಿತು. ಸೊ ಹಂಗಾಗಿ ಬೇಡ ಅಂತಂದ್ವಿ. ಎಲ್ಲ ನನ್ನ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ ಮಹೇಶ್ ಇರ್ಬೋದು, ಸ್ವಾಮಿ ಇರ್ಬೋದು, ಎಲ್ಲ ನನ್ನ ಕಾರ್ಯಕರ್ತ ಮುಖಂಡರುಗಳು ಇಲ್ಲ ಮಾಡಲೇಬೇಕು, ವರ್ಷ ಮಾಡ್ಕೊಂಡಿದ್ದು ಈ ವರ್ಷ ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡ್ರು. ಆಯ್ತಪ್ಪ ನಿಮ್ಮ ತೀರ್ಮಾನ ಬದ್ಧ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದು ಕೇಕ್ ಕಟಿಂಗ್ ಮಾಡೋದ್ರ ಮುಖಾಂತರ ಸಿಹಿ ತಿಂದ್ಕೊಂಡು ಒಂದು ತಿಂಡಿ ತಿಂತ ಇರೋದೇ ಅದೇ ವಿಶೇಷ. ಈ ಕೋಟೆ ವಾರ್ಡ್ನೊಳಗೆ ಆಕಾಂಕ್ಷಿತರಾಗಿದ್ದೀರಿ, ಒಂದು ರೀತಿಯ ಪಾದರಸರ ಟೈಪ್ ಓಡಾಡ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ? ಟಿಕೆಟ್ ಗ್ಯಾರಂಟಿನ ಅಥವಾ ಮುಂದಿನ ನಡೆಗಳೇನು? ಸಾಹೇಬರು ಓಡಾಡಿ ಕೆಲಸ ಮಾಡಪ್ಪ ಅಂತ ಹೇಳಿದರೆ ಓಡಾಡಿ ಕೆಲಸ ಮಾಡ್ತಿದ್ದೀನಿ. ಸಾಹೇಬರು ಮತ್ತು ಹೈಕಮಾಂಡ್ ಏನು ಡೈರೆಕ್ಷನ್ ನಿರ್ದೇಶನ ಕೊಡೋದು ಅದಕ್ಕೆ ನಾನು ತಲೆಬಾಗಿ ಮುಂದಿನ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆ ಕೆಲಸ ನಾನು ಮಾಡ್ತೀನಿ. ಈ ಓಡಾಡ್ತಾ ಇದ್ರಲ್ಲಿ ಹೇಗೆ ಅನ್ನಿಸ್ತದೆ? ವಾತಾವರಣ ಹೇಗೆ ಅನ್ನಿಸ್ತದೆ ಕೆಂಗೇರಿ ಕೋಟೆ ವಾರ್ಡ್? ವಾತಾವರಣ ಕಂಪ್ಲೀಟ್ ಚೆನ್ನಾಗಿದೆ. ನಾನು ಕ್ಯಾಂಡಿಡೇಟಲ್ಲಿ ಅಥವಾ ಇನ್ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಕೆಂಗೇರಿ ಕೋಟೆಯಿಂದ 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜನ ಎಲ್ಲೋದ್ರೂ ಕೂಡ ತಾನಾಗೆ ವಾಲಂಟಿಯರ್ ಬಂದು ನಿಂತ್ಕೊಂಡು ಅವತ್ತಿಂದ ಏನು ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಪ್ರತಿಯೊಂದಕ್ಕೂ ನಿಮ್ಮ ಸಾಹೇಬರು ಸಹಕಾರ ಮಾಡ್ತಾಯಿದ್ದಾರೆ. ನಿಮ್ಮ ಸಾಹೇಬರು ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ನಾವು ಗೆಲ್ಸ್ತೀವಿ ಅಂತಕ್ಕಂಥ ಎಲ್ಲ ಕಡೆ ವಾಲಂಟಿಯರಾಗಿ ಮತದಾರೇ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಸರ್. ಈ ಸೋಮಶೇಖರ್ ಬಗ್ಗೆ ಭಾಳ ವಿಶ್ವಾಸ ಇಟ್ಕೊಂಡು ನಿಮ್ಮ ಮಾತನ್ನು ಹೇಳ್ತಾ ಇದ್ದೀರಿ. ಮೊನ್ನೆ BJP ಒಂದು ಪ್ರೆಸ್ ಮೀಟಲ್ಲಿ ಸೋಮಶೇಖರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅವರೇ ಪಕ್ಷಾತೀತವಾಗಿ ಏನೋ ಮಾತಾಡಬೇಕು ಮಾತಾಡ್ತಿದ್ದಾರೆ. ವ್ಯಕ್ತಿಗತವಾಗಿ ಕೆಲವೊಂದು ವಿಚಾರ ಮಾತಾಡಬಾರ್ದಾಗಿತ್ತು, ಆದರೂ ಕೂಡ ಮಾತಾಡಿದ್ದಾರೆ. ಹಿಂದೆ ಅವರು ಆ ಪಕ್ಷದಲ್ಲಿದ್ದಂತೆ ಹಿಂದೆ 2 ಬಾರಿ ಸೋತಿದ್ರು ಕೂಡ. ಉತ್ರಳ್ಳಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ 1 ಸಾರಿ ಸೋತಿದ್ರು. ಮತ್ತು 1082 ಓಟಲ್ಲಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಆದ ನಂತರ 1 ಸಾರಿ ಸೋತರು ಕೂಡ ಅವರು ಕಾನ್ಸ್ಟಿಟ್ಯೂನ್ಸಿ ಬಿಡಲಿಲ್ಲ. ಕಾನ್ಸ್ಟಿಟ್ಯೂನ್ಸಿ ಬಿಡದೇ ಆ ಮತದಾರರು ಪ್ರಭುಗಳು ತೀರ್ಮಾನ ತಗೊಂಡು ಸತತವಾಗಿ 4 ಸಮಯದಲ್ಲಿ 2013, 2018, 19, 23 4 ಬಾರಿ ಸತತವಾದ ಅತ್ಯಧಿಕ ಮತದಿಂದ ಜಯಬೇರಿ ಮಾಡ್ಕೊಂಡ್ರೆ ಇಡೀ ಕ್ಷೇತ್ರ ಜನತೆ ಆಶೀರ್ವಾದ ಸಾಹೇಬರ ಮೇಲೆ ಸದಾ ಇರ್ತದೆ ಅಂತಕ್ಕಂಥ ನಾನು ಕೂಡ ವ್ಯಕ್ತಪಡಿಸ್ತೇನೆ. ಕೆಂಗೇರಿ ಕೋಟೆ ವಾರ್ಡಿನ ಮತದಾರರಿಗೆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತೇನು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭಾಶಯಗಳು ಕೋರಿದಂಥ ಎಲ್ಲ ನನ್ನ ಹಿತೈಷಿಗಳು, ಎಲ್ಲ ಸ್ನೇಹಿತರುಗಳು, ಎಲ್ಲ ಮುಖಂಡರುಗಳಿಗೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಲಿ ಇರ್ತೇನೆ, ನಾನು ಚಿರುವಾಣಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ಪ್ರೀತಿ ವಿಶ್ವಾಸ ಸದಾ ನಿಮ್ಮದು ನಮ್ಮ ಮೇಲೆ ಇರಲಿ, ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳಿ ನಾನು ಬಯಸ್ತೇನೆ. ಅದಕ್ಕೂ ಮುನ್ನ ಪ್ರಮುಖರಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮೃತಗೌಡ, ಶ್ರೀನಾಥು, ಪಾರ್ವತಿ ಸೇರಿದಂತೆ ಹಲವರು ಮಾತನಾಡಿದರು. ಅವರು ಶಿವಮಾದಯ್ಯನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು. ಅಮೃತಗೌಡರು 2 ಮಾತುಗಳನ್ನು ಕೂಡ ಆಡಿದ್ರು. ಇತ್ತೀಚೆಗೆ BJPಯವರ ಹೇಳಿಕೆ ಅಥವಾ ಪ್ರತಿರೋಧ ಅಥವಾ ವಿರೋಧ ಏನಿದೆ ಆ ಕುರಿತಂತೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ಹಂತದೊಳಗೆ ಅಮೃತಗೌಡರವರ ಪ್ರಬುದ್ಧತೆಯ ಮಾತುಗಳು ನಿಜಕ್ಕೂ ಅರ್ಥಪೂರ್ಣವಾಗಿತ್ತು ಅಂತ ಹೇಳಬಹುದು. ಅವರಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವುದು ಸೂಕ್ತ ಅಲ್ಲವೇ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ.
2028ಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸೋಮಶೇಖರ್ ಅವರು ಅಭ್ಯರ್ಥಿಯಾಗಲಿ, 2028ಕ್ಕೆ ಶೋಭಾ ಕರಂದ್ಲಾಜೆ ಅವರು ಬಂದು ನಿಂತ್ಕೊಳ್ಳಿ, ಇಬ್ಬರೂ ಕೂಡ ಚುನಾವಣೆಗೆ ನಿಂತು ತೋರಿಸಲಿ. ಅದನ್ನು ಬಿಟ್ಟು ಈಗ ಏಕೆ ಒಬ್ಬರ ಮೇಲೆ ಒಬ್ಬರು ಮಾತನಾಡುವುದು ನನಗೇನೋ ಸರಿತರುವಂಥದ್ದಲ್ಲ ಅನ್ನುವಂಥ ಪ್ರಬುದ್ಧತೆಯ ಮಾತುಗಳನ್ನು ಆಡಿದ್ರು. ಅಷ್ಟು ವಿವರಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. 50ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ಶಿವಮಾದೇವಿಯವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲಿ ಕಾಪಾಡಲಿ ಅಂತ, ಕೊಟ್ಟು ಕಾಪಾಡಲಿ ಅಂತ ಮನದಾಳದಿಂದ ವಿಶ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಅನುಗ್ರಹ ಮಾಡಲಿ. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಬೇಕು. ಏಕೆಂದರೆ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಸಹ ಅವರ ಸ್ವಾರ್ಥ ರಾಜಕೀಯ ಮಾಡುವಂಥ ಒಂದು ಸಮಾಜದಲ್ಲಿ 4 ಜನ ಬಡವ್ರು ಯಾರಿಗೂ ಅನುಕೂಲ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ. ಅಂಥ ವ್ಯಕ್ತಿಗಳು ಆಯ್ಕೆ ಆಗೋದ್ರಿಂದ ಎಲ್ಲ ಬಡವರಿಗೆ ಇರ್ತಕ್ಕಂಥ ಕಷ್ಟಗಳೆಲ್ಲ ಸುಧಾರಣೆ ಆಗುತ್ತೆ ಅಂತ ನನ್ನ ಭಾವನೆ. ಆ ತಾಯಿ ಈ ವರ್ಷ ಸೋಮಶೇಖರ್ ಅವರ ಆಶೀರ್ವಾದದಿಂದ ಹಾಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹಾರೈಸ್ತೀನಿ. ಅವರು ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನನ್ನ ಆಸೆ. ನಿನ್ನೆ ಎಲ್ಲ ಪ್ರಕರಣ ನೋಡಿರ್ಬೋದು, ಒಂದಿಷ್ಟು ಚಟುವಟಿಕೆಗಳು, BJPಯ ಹೇಳಿಕೆ, ಕಾಂಗ್ರೆಸ್ಸಿನ ಹೇಳಿಕೆ, ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸರ್, ಈಗ ಏನಾಗುತ್ತೆ ಅಂದರೆ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ವೈಯಕ್ತಿಕವಾಗಿ ನನಗೆ ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಯಾವುದೇ ರೀತಿ ಒಂದು ಪದವಿ ಇಲ್ಲ. ಯಾಕೆಂದರೆ ಪದವಿ ಇದ್ದರೆ ಆ ಪದವಿ ಇರ್ತಕ್ಕಂಥ ವ್ಯಕ್ತಿಗಳು ಎರಡೂ ಪಾರ್ಟಿಯಲ್ಲಿ ಮಾತಾಡಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀವು ಕೇಳ್ತಾ ಇರೋದ್ರಿಂದ ನಾನು ಮಾತಾಡ್ಬೋದಷ್ಟೇ. ಇದೇನಾಗುತ್ತೆ ಅಂದರೆ ಈಗ ಈ ಗಾಳೀಲಿ ಗುಂಡಾಡಿಸ್ತಕ್ಕಂಥ ವಿಚಾರಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ವೈಯಕ್ತಿಕವಾಗಿ ಸೋಮಶೇಖರ್ ಅವರು MLA ಆಗಿ, ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಸಹ ಮಂತ್ರಿಗಳಾಗಿ ಇವತ್ತು ಆಲ್ರೆಡಿ ಹಾಲಿ ಕೇಂದ್ರ ಸಚಿವರಾಗಿ ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಇಬ್ಬರು ದಿಗ್ಗಜರ ಬಗ್ಗೆ ಮಾತಾಡೋಷ್ಟು ದೊಡ್ಡ ರಾಜಕಾರಣಿ ನಾನಲ್ಲ. ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಈಗ ಸುಮ್ಮನೆ ಗಾಳಿಲಿ ಗುಂಡಾಡಿಸ್ತಕ್ಕಂಥ ವಿಚಾರ ಬೇಡ. ಈಗ ಏನಾಗುತ್ತೆ ಅಂದರೆ, ಶೋಭಾ ಮೇಡಮ್ ಅವರು ನಿಜವಾಗೂ ಕೆಲಸ ಮಾಡಿ BJPಯಲ್ಲಿ ಸಕ್ರಿಯವಾಗಿದ್ದು ಈ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ, ಸುಮ್ಮನೆ ಎಲ್ಲೋ ಒಂದು ಪ್ರೆಸ್ ಮೀಟಲ್ಲಿ ಸೋಮಶೇಖರ್ ಬಗ್ಗೆ ಮಾತಾಡೋದಿರ್ಬೋದು, ಅಥವಾ ಸೋಮಶೇಖರ್ ಸರ್ ಶೋಭಾ ಅವ್ರ ಮೇಲೆ ಮಾತಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಸೋಮಶೇಖರ್ ಸರ್ ಯಾವ ರೀತಿ ಅಂತ ಈಗಾಗಲೇ ಎಲ್ಲರೂ ಜನಗಳು ಗೊತ್ತಿದೆ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಈ ಕ್ಷೇತ್ರದ ಅಭಿವೃದ್ಧಿ ಯಾವ ಥರ ಮಾಡಿದ್ದಾರೆ ಅನ್ನೋದಕ್ಕೆ 2028 ಚುನಾವಣೆಯಲ್ಲಿ ಸುಮ್ಮನೆ ಪ್ರೆಸ್ ಮೀಟ್ ಮಾಡೋದ್ರಿಂದ ಅನುಕೂಲ ಇಲ್ಲ. ಹಾಗಾಗಿ ಶೋಭಾ ಮೇಡಮ್ ಅವ್ರು ಚುನಾವಣೆಗೆ ನಿಂತ್ಕೋಬೇಕು. ನಮ್ಮ ಸೋಮಶೇಖರ್ ಸರ್ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಚುನಾವಣೆಗೆ ನಿಂತ್ಕೊಳ್ತಾರೆ. ಅವ್ರ ಶಕ್ತಿ ಏನು ಅನ್ನೋದನ್ನ ನಾವು ಚುನಾವಣೆ ತೋರಿಸ್ತೀವಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಜನಗಳಿಗೆ ದಾರಿ ತಪ್ಪಿಸೋವಂಥ ಪ್ರೆಸ್ ಮೀಟ್ಗಳಲ್ಲಿ ನಿಂತ್ಕೊಂಡು ಮಾತಾಡೋದಿರ್ಬೋದು, ಹೇಳಿಕೆ ಕೊಡ್ತಕ್ಕಂಥ ವಿಚಾರಗಳು ಅವೆಲ್ಲ ಮಾಡಬಾರ್ದು. ಏಕೆಂದರೆ ಸೋಮಶೇಖರ್ ಅವರು ಸಕ್ರಿಯ ರಾಜಕಾರಣಿಯಾಗಿ ಸುಮಾರು ಈ ಕ್ಷೇತ್ರದ 25-30 ವರ್ಷ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜನ ಅವರ ಸೋತರು ಸಹ ಅವ್ರನ್ನ ಕೈ ಹಿಡಿದಿದ್ದಾರೆ. ಹಾಗಾಗಿ ಚುನಾವಣೆಗೆ ಬರಲಿ, ಚುನಾವಣೆಗೆ ಬಂದಾಗ ಮತದಾರರು ತೀರ್ಮಾನ ಮಾಡ್ತಾರೆ, ಯಾರು ಸೋಮಶೇಖರ್ ಬೇಕಾ, ಶೋಭಾ ಮೇಡಮ್ ಬೇಕಾ ಅನ್ನೋದನ್ನ ಅವಾಗ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಇವಾಗೆಲ್ಲ ಹೂವಪ್ಪಗಳು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಸೋಮಶೇಖರ್ ಅವರು ಈ ಬಾರಿ ಕಾಂಗ್ರೆಸ್ಸಲ್ಲಿ ನಿಂತ್ಕೊಳ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಜನ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏಕೆಂದರೆ ಪ್ರತಿಯೊಂದು ಮನೆಗೂ ಅನುಕೂಲ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾಯಿದ್ದಾರೆ ಅಂದರೆ ಈ ಬೆಂಗಳೂರು 28 ಕ್ಷೇತ್ರದಲ್ಲಿ ಸೋಮಶೇಖರ್ ಅವ್ರು ಮಾತ್ರ. ಹಾಗಾಗಿ ಶೋಭಾ ಮೇಡಮ್ ಇರ್ಬೋದು, ಶೋಭಾ ಮೇಡಮ್ ಕಡೆ ಪ್ರತಿನಿಧಿಗಳಿರ್ಬೋದು, ಪ್ರೆಸ್ ಮೀಟ್ ಮಾಡೋದ್ರಿಂದ ಅನುಕೂಲ ಆಗೋಲ್ಲ. ಅದನ್ನು ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಚುನಾವಣೆಗೆ ಬನ್ನಿ 28ಕ್ಕೆ ಜನ ತೀರ್ಮಾನ ಮಾಡ್ತಾರೆ, ಅವತ್ತು ಡಿಸೈಡ್ ಮಾಡೋಣ. ಸುಮ್ಮನೆ ಪ್ರೆಸ್ ಮೀಟ್ ಮಾಡೋದ್ರಿಂದ ಏನೂ ಅನುಕೂಲ ಆಗೋಲ್ಲ. ಹಾಗಾಗಿ ಸೋಮಶೇಖರ್ ಅವರು ಏನು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ಸಾಧ್ಯವಾದಷ್ಟು ನಿಮಗೆ ಏನೋ ಒಳ್ಳೆಯ ಗುಣ ಇದ್ದರೆ ಅಥವಾ ಸಹಕಾರ ಕೂಡ ಮನೋಭಾವ ಇದ್ದರೆ ಅವ್ರ ಜೊತೆ ಕೈ ಜೋಡಿಸಿ 4 ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ಪ್ರೆಸ್ ಮೀಟಿಂದ ಏನೇ ಅನುಕೂಲ ಆಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಶಿವಮಾದೇವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಳೆದ ಒಂದು 20 ವರ್ಷಗಳಿಂದ ರಾಜಕೀಯದಲ್ಲಿ ಉತ್ತಮ ಕೆಲಸ ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ರಾಜಕೀಯದಲ್ಲಿ ಉತ್ತಮ ಹಂತಕ್ಕೆ ಹೋಗಲಿ ಅಂತ ಹೇಳ್ತಾ, ಅವರು ಜನರಿಗೆ ಸಾಮಾಜಿಕವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತ ಅವರಿಗೆ ಹುಟ್ಟುಹಬ್ಬ ಶುಭಾಶಯನ ಕೊಡ್ತಾ. ನನ್ನ ಹೆಸರು ಶ್ರೀನಾಥ್ ಅಂತ. ನಾನು ಪ್ರಸ್ತುತ ಕೆಂಗೇರಿ ಕೋಟೆ ವಾರ್ಡಿನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ. ಏನೋ ಇಂದು ನಮ್ಮ ನೆಚ್ಚಿನ ನಾಯಕರಂಥ ಶ್ರೀ ಸೋಮಶೇಖರ್ ಅವರ ಒಂದು ಸಹಕಾರ ಮತ್ತು ಸೂಚನೆ ಮೇರೆಗೆ ನಮ್ಮ ಶಿವಮಾದೇವರು ನಮ್ಮ ಕೆಂಗೇರಿ ಕೋಟೆ ವಾರ್ಡಿಗೆ ಆಸ್ಪಿರೆಂಟ್ ಆಗಿ ನಿಂತಿದ್ದಾರೆ. ಅವರಿಗೆ ಇವತ್ತು ಜನ್ಮದಿನ ಒಂದು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಹೇಳ್ತೀನಿ. ಅವರು ಈಗ ಏನು ನಮ್ಮ ಸೋಮಶೇಖರ್ ಏನು ಇದುವರೆಗೂ ಶಾಸಕರಾಗಿ 2008ರಿಂದ ಅವರು 2013ರಿಂದ ಅವರು ಶಾಸಕರಾಗಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವರ ಒಂದು
ಆಶೀರ್ವಾದ ಮತ್ತು ಸಹಕಾರದಿಂದ ಇಂದು ನಮ್ಮ ಶಿವಮೊಗ್ಗದಲ್ಲಿ ಕೂಡ ಸಹ ಅದೇ ಅವರೇ ಮಾರ್ಗದರ್ಶನದಲ್ಲಿ ನಮ್ಮ ಕೆಂಗೇರಿ ಕೋಟೆ ಭಾಗದಲ್ಲಿ ಅದೇ ರೀತಿ ಅವರ ಸಮಾಜಮುಖಿ ಕೆಲಸಗಳಿರ್ಬೋದು, ಏನು ನಮ್ಮ ಸೋಮಶೇಖರ್ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಬಡವರಿಗೆ ಏನು ಕೆಲಸಗಳ ಅವರ ಏನು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸಗಳನ್ನು ಮಾಡಿಕೊಂಡು ಸದಾ ಜನಗಳ ಜೊತೆ ಇರ್ತಕ್ಕಂಥ ಯಾರಾದರೂ ನಾಯಕರು ಇದೆ ನಮ್ಮ ಶಿವಮೊಗ್ಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಮತ್ತು ಏನು ಇವಾಗ ನಮ್ಮ ಸೋಮಶೇಖರ್ ಅವರ ಆಶೀರ್ವಾದದಿಂದ ಕೆಂಗೇರಿ ಕೋಟೆ ವಾರ್ಡ್ ಭಾಗದಲ್ಲಿ ಕಳೆದ 2 ವರ್ಷಗಳಿಂದ ಅವರು ಜನ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಖಂಡಿತ ಅವ್ರು ಏನು ಕನಸು ಕಂಡಿದ್ದಾರೆ ಅವರು ಆ ಒಂದು ಯಶಸ್ಸು ಅವರಿಗೆ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು. ಎಲ್ರಿಗೂ ನಮಸ್ಕಾರ. ನಾನು ಪಾರ್ವತಿ, ಕೆಂಗೇರಿ ಕೋಟೆ ವಾರ್ಡ್ನ ಮಹಿಳಾ ಅಧ್ಯಕ್ಷ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ವಾರ್ಡ್ನಲ್ಲಿ ಕೆಂಗೇರಿ ಕೋಟೆ ವಾರ್ಡ್ನಲ್ಲಿ ಇವತ್ತು ಶಿವಮಾದಯ್ಯ ಅವರು ಆಸ್ಪಿರೆಂಟ್ ಅಂತ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಇದುವರೆಗೂ ಒಂದು ಸುಮಾರು 100 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಕಾಮಗಾರಿಗಳ ಪೂಜೆ ಆಗ್ಬೋದು, ಪ್ರತಿಯೊಂದು ಏನೇ ಪೂಜೆಗಳಾಗ್ತಿದ್ರು ಸರ್ ತುಂಬ ಇನಿಷಿಯೇಟ್ ತೊಗೊಂಡು ಅವರೇ ಎಲ್ಲ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಿದ್ದಾರೆ. ಆದರೆ ಎಲ್ಲೂ ಸಹ ಶಿವಮಾದಯ್ಯ ಸರ್ ಅವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಅಂತಂದರೆ ಎಲ್ಲೂ ಸಹ ಅವ್ರು ನಾನು ಅಭ್ಯರ್ಥಿ ಅಂತ ಎಲ್ಲೂ ಸಹ ಹೇಳ್ದಂಗೆ ಒಂದು ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕೆಲಸಗಳಿಗೆ ಹೋದಾಗ್ಲೂ ಅಲ್ಲಿ ಒಂದೇ ಮಾತು ಹೇಳೋದು, ನನ್ನ ಅಜೆಂಡಾ ನಾನು ಫಸ್ಟು ಕೆಲಸ ಮಾಡ್ತೀನಿ, ನಿಮ್ಗೆ ಸ್ಯಾಟಿಸ್ಫೈಡ್ ಆಯ್ತು ಅಂದಾಗ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ಅನ್ನೋದು ಒಂದು ಮಾತು ಬಿಟ್ಟರೆ ಎಲ್ಲೂ ಸಹ ಆ ವ್ಯಕ್ತಿ ನನ್ನ ಅಭ್ಯರ್ಥಿ ಅಂತ ಹೇಳಿ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಚುನಾವಣೆಗೋಸ್ಕರ ಅಂತೂ ಮೊದಲೇ ಅವ್ರು ಕೆಲಸ ಮಾಡ್ತಾ ಇಲ್ಲ. ಒಂದು ವಾರ್ಡ್ನಲ್ಲಿ ಆಗ್ತಾರಂಥ ತುಂಬ ಕಡೆ ನೀವೇ ಗಮನಿಸಿರೋ ಹಾಗೆ ತುಂಬ ಕಾಮಗಾರಿ ಕೆಲಸಗಳು, ರೋಡ್ದು, ನೀರ್ದು ಎಲ್ಲ ತುಂಬ ತೊಂದರೆಗಳಿದ್ದಾವೆ. ಅದು ಎಷ್ಟೋ ಒಂದು ಅರ್ಧಕ್ಕರ್ಧ ನಮ್ಮ ಶಿವಮಾದಯ್ಯ ಅವ್ರು ಬಂದ ಮೇಲೆ ತುಂಬ ನಮ್ಮ ಟಿ ಸೋಮಶೇಖರ್ ಸರ್ ಅವ್ರ ಸಹಕಾರದಿಂದ ಅವ್ರ ಬೆಂಬಲದಿಂದ ತುಂಬ ಕೆಲಸಗಳಾಗ್ತಾ ಬರ್ತಾ ಇದೆ. ಇಂಥವ್ರಿಗೆ ತಾಯಿ ಚಾಮುಂಡೇಶ್ವರಿ ಮುಂದೆ ಒಂದು ಅವಕಾಶ ಕೊಟ್ಟು ಅವರನ್ನು ಒಂದು ಅಭ್ಯರ್ಥಿಯನ್ನು ಆಗಿ ಮಾಡಿ ಸಾಹೇಬ್ರ ಆಶೀರ್ವಾದದ ಜೊತೆಗೆ ಅವರು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಿಳಿಸ್ತೀನಿ. ಯಶವಂತಪುರ ಕ್ಷೇತ್ರದ ಕೆಂಗೇರಿ ಕೋಟೆ ವಾರ್ಡ್ನ ಶ್ರೀ ಶಿವಮೊಗ್ಗದವರಿಗೆ ಎಲ್ಲ ಕೆಂಗೇರಿ ಕೋಟೆ ವಾರ್ಡ್ ವತಿಯಿಂದ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಮತ್ತು ಅವರು ಈ ಕೆಂಗೇರಿ ಕೋಟೆ ವಾರ್ಡ್ಗೆ ಆಕಾಂಕ್ಷಿಯಾಗಿ GBAಗೆ ನಿಂತ್ಕೊತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಹೆಚ್ಚಿನ ಅಭಿವೃದ್ಧಿ ಟಿ ಸೋಮಶೇಖರ್ ಜೊತೆಲಿ ಸೇರಿ ಕೆಲಸ ಮಾಡಲಿ, ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ಕೆಂಗೇರಿ ಕೋಟೆ ವಾರ್ಡಿಂದ ಅವರಿಗೆ ಹೆಚ್ಚಿನ ಬಹುಮತ, ಕೆಂಗೇರಿ ಕೋಟೆ ವಾರ್ಡ್ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ವಾರ್ಡ್ ವತಿಯಿಂದ ಎಲ್ಲರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೆಂಗೇರಿ ಕೋಟೆ ವಾರ್ಡಿಂದ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಟಿ ಸೋಮಶೇಖರ್ ಅವರ ಆಶೀರ್ವಾದದಿಂದ ಇವತ್ತು ಕೆಂಗೇರಿ ಕೋಟೆ ವಾರ್ಡಿನಲ್ಲಿ ನೂತನ ಇವತ್ತು ಏನು ಪ್ರಬಣ್ಣರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಶಿವಮೊಗ್ಗನವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಾವು ಕೋರ್ತಾ ಇದ್ದೀವಿ. ಇವತ್ತು ಹೆಚ್ಚಿನ ಇದು GBA ಚುನಾವಣೆ ಬರ್ತಾ ಇದೆ, ಅವರು ಹೆಚ್ಚಿನ ಬಹುಮತವನ್ನು ಗೆದ್ದು ಬರಲಿ. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 12 ವಾರ್ಡ್ ಇದೆ, GBAನಲ್ಲಿ 12 ವಾರ್ಡು ಸಹ ಗೆದ್ದು ಬರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ದಿನ ಶಿವಮಾದಯ್ಯವರು ಒಂದು ಹುಟ್ಟುಹಬ್ಬ ಇದೆ. ಶಿವಮಾದಯ್ಯವ್ರನ್ನ ನಾವು ಕೇವಲ ಅಭ್ಯರ್ಥಿ ಅಂತಲ್ಲ, ಒಂದು ಸಮಾಜ ಸೇವೆ, ಈ ಒಂದು ಕೆಂಗೇರಿ ಕೋಟೆ ವಾರ್ಡಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಈ ಕೆಂಗೇರಿ ಕೋಟೆ ವಾರ್ಡ್ನ ಸಮಸ್ತ ಜನರ ಪರವಾಗಿ ನಮ್ಮ ಕೆಂಗಲ್ ಹನುಮಂತಯ್ಯ ವಾರ್ಡು ಮತ್ತು ಇಡೀ ಕೆಂಗೇರಿ ಹೋಬಳಿಯ ಜನರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥ ಶಕ್ತಿ ಇವರಿಗೆ ಚಾಮುಂಡಿ ಕೊಡಲಿ ಅಂತ ನಾನು ಹಾರೈಸ್ತೀನಿ.
ಕೆಂಗೇರಿ ಕೋಟೆವಾಡಿ STS ಮಾರ್ಗದರ್ಶನ ಕಾರ್ಯ ಶಿವಮಾದಯ್ಯನವರು ಹೇಳಿದಂಥ ವಿವರಗಳಿಂದ ಹಿಡಿದು ಅಮೃತ್ ಗೌಡರ ಹೇಳಿಕೆಗಳನ್ನೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.